welcome to our YouTube channel. Today we are going to discuss about English lessons, that is a hero. It is written by one of my most favorite author R.K. Narayan. Okay? Before you read, ಓದುವ ಮುಂಚೆ read this anecdote narrated by a person. ಇಲ್ಲೊಂದು ವಿಕಿಪೀಡಿಯಾ ಇದೆ, ಒಬ್ಬರಿಂದ ಬರೆಯಲ್ಪಟ್ಟಿದೆ. ಅದನ್ನು ಓದೋಣ. ದೆನ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ನಂತರ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸು. ಐ ವಾಸ್ ಟೀಚಿಂಗ್ ಮೈ 8-year-old ಸನ್ ಸಿದ್ಧಾರ್ಥ್ ಅಬೌಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ನಾನು ನನ್ನ 8 ವರ್ಷದ ಮಗನಾದಂಥ ಸಿದ್ಧಾರ್ಥನಿಗೆ ಸಜೀವ ಮತ್ತು ನಿರ್ಜೀವ ವಸ್ತುಗಳ ಬಗ್ಗೆ ಹೇಳ್ತಿದ್ದೆ. ಐ ದೆನ್ ಆಸ್ಕ್ಡ್ ಹಿಮ್ ಟು ಟೆಲ್ ಮಿ 5 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಲಿವಿಂಗ್ ಥಿಂಗ್ಸ್. ನಾನಂತರ ಅವನಿಗೆ ಕೇಳಿದೆ ಅಥವಾ ಪ್ರಶ್ನಿಸಿದೆ 5 ಮುಖ್ಯವಾದಂತಹ ಗುಣಲಕ್ಷಣಗಳು, ಅದು ಸಜೀವಿಗಳ ಬಗ್ಗೆ ಹೇಳು ಎಂದು. ಹಿ ಪ್ರಾಂಪ್ಟ್ಲಿ ಟೋಲ್ಡ್ ಮಿ ದ್ಯಾಟ್ ಲಿವಿಂಗ್ ಥಿಂಗ್ಸ್ ಬ್ರೀತ್, ಫೀಲ್, ಮೂವ್ ಆ್ಯಂಡ್ ಗ್ರೋ ಆ್ಯಂಡ್ ಡೈ. ಅವನು ತುಂಬ ನಿರ್ದಿಷ್ಟವಾಗಿ ಸಜೀವ ವಸ್ತುಗಳ ಬಗ್ಗೆ ಬ್ರೀತ್, ಫೀಲ್, ಮೂವ್ ಅಂದರೆ ಉಸಿರಾಟ, ನಂತರ ದೇ ವಿಲ್ ಫೀಲ್ ಅಂದರೆ ಅನುಭವಿಸುತ್ತವೆ, ದೆನ್ ಮೂವ್ ಚಲಿಸುತ್ತವೆ, ಆ್ಯಂಡ್ ಗ್ರೋ ಓಲ್ಡ್ ಅವು ಬೆಳೆಯುತ್ತವೆ, ಆ್ಯಂಡ್ ಡೈ ನಂತರ ಸಾವನ್ನಪ್ಪುತ್ತವೆ ಅಂತ ತುಂಬ ನಿರ್ದಿಷ್ಟವಾಗಿ ಅವನು ಹೇಳ್ತಾನೆ. ಒನ್ ಮೋರ್ ಐ ಸೆಡ್, ಇನ್ನೊಂದು ಮತ್ತೆ ಅಂತ ನಾನು ಹೇಳಿದೆ. ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸೆಪ್ಟೆಡ್ ಟರ್ನ್. ಸ್ವಾಮಿಗೆ ಅವನ ಜೀವನದಲ್ಲಿ ಒಂದಿಷ್ಟು ಅನಿರೀಕ್ಷಿತ ತಿರುವುಗಳು ಬಂದವು. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಸ್ವಾಮಿಯ ತಂದೆ ನ್ಯೂಸ್ ಪೇಪರನ್ನು ಓದ್ತಿದ್ರು ಒಂದು ಹಾಲಲ್ಲಿರ್ತಕ್ಕಂತಹ ಲ್ಯಾಂಪ್ ಕೆಳಗಡೆ. ಆ್ಯಂಡ್ ಸೆಡ್ ನಂತರ ಅವರು ಕೇಳಿದರು, ಸ್ವಾಮಿ ಲಿಸನ್ ಟು ದಿಸ್, ಸ್ವಾಮಿ ಇಲ್ಲಿ ಕೇಳು. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ದ ಟೈಗರ್. ಒಂದು ಸುದ್ದಿ ಏನು ಬಂದಿದೆ ಅಂತಂದರೆ, ಒಬ್ಬ ಹಳ್ಳಿ ಹುಡುಗ, ವಿಲೇಜ್ ಲ್ಯಾಡ್ ಅಂತಂದರೆ ತರುಣ ಅಂತ ಅರ್ಥ. ನ್ಯೂಸ್ ಎದ್ರ ಬಗ್ಗೆ ಇಲ್ಲಿ ಬಂದಿದೆ ಅಂತಂದರೆ, ಒಂದು ವಿಲೇಜ್ ಹುಡುಗ ಅಂದರೆ ಹಳ್ಳಿಯ ತರುಣನ ಒಂದು ಧೈರ್ಯದ ಬಗ್ಗೆ. ಅದು ಏನಂತಂದರೆ, ಅವನು ಮನೆಗೆ ಮರಳಿ ಬರ್ತಿದ್ದ ಕಾಡು ದಾರಿಯಲ್ಲಿ. ಆ ಒಂದು ಸಮಯದಲ್ಲಿ ಏಕಾಏಕಿಯಾಗಿ ಹುಲಿ ಅವನಿಗೆ ಎದುರಾಯಿತು. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ಅಬೌಟ್ ದ ಬಾಯ್ had with a tiger and his fight of the tree where he stayed half a day till some people came that way and killed the tiger. ಈ ಒಂದು ಮೇಲಿನ ಪ್ಯಾರಾಗ್ರಾಫ್ ಏನನ್ನ ವರ್ಣನೆ ಮಾಡುತ್ತಂತಂದರೆ, ಆ ಒಂದು ತರುಣ ಆ ಒಂದು ಹುಲಿಯ ಜೊತೆ ಫೈಟ್ ಮಾಡ್ತಾನೆ. ನಂತರ ಅವನು ಗಿಡವನ್ನು ಫ್ಲೈಟ್ ಅಂತಂದರೆ ಗಿಡವನ್ನು ಏರಿ ಅರ್ಧ ದಿನ ಅಲ್ಲೇ ಕುಳಿತುಕೊಳ್ತಾನೆ. ಅದೇ ದಾರಿಯಲ್ಲಿ ಒಂದಿಷ್ಟು ಜನರು ಬರ್ತಾರೆ. ನಂತರ ಆ ಒಂದು ಹುಲಿಯನ್ನು ಅವರು ಸಾಯಿಸ್ತಾರೆ, ಕೊಲ್ತಾರೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಇದನ್ನು ಓದಿದ ನಂತರ ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸೆಡ್ಲಿ ಆ್ಯಂಡ್ ಆಸ್ಕ್ಡ್. ನಂತರ ಸ್ವಾಮಿಯ ತಂದೆ ಅವನನ್ನು ನೇರವಾಗಿ, ದಿಟ್ಟವಾಗಿ, ಫಿಕ್ಸೆಡ್ಲಿ ಅಂತಂದರೆ ನೇರ ಅಥವಾ ದಿಟ್ಟ ಎಂದು ಅರ್ಥ, ನೇರವಾಗಿ ಅವನನ್ನು ನೋಡ್ತಾ ಅವರು ಕೇಳ್ತಾರೆ, ವಾಟ್ ಯು ಸೇ ಟು ದ್ಯಾಟ್, ಅದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಸ್ವಾಮಿ ಸೆಡ್, ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್. ನಾನು ಯೋಚನೆ ಮಾಡ್ತೀನಿ, ಅವನು ತುಂಬ ಶಕ್ತಿವಂತಹ ಮತ್ತು ಬೆಳೆದಂತಹ ವ್ಯಕ್ತಿ ಆಗಿರಬೇಕು, ಅವನು ಹುಡುಗ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಹೇಗೆ ಒಬ್ಬ ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ? ಹೇಗೆ ಗುದ್ದಾಡೋಕ್ಕೆ ಸಾಧ್ಯ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೇರ್ಡ್. ನೀನು ಯೋಚನೆ ಮಾಡ್ತೀಯಾ, ನೀನು ನ್ಯೂಸ್ ಪೇಪರ್ಗಿಂತ ಜಾಣನಾ ಅಂತ ಸ್ವಾಮಿಯ ತಂದೆ ಸ್ವಾಮಿಗೆ ಗೇಲಿ ಮಾಡ್ತಾನೆ. ಸ್ನೀಡ್ ಅಂತಂದರೆ ಗೇಲಿ ಇಂದ ಅರ್ಥ. ಅ ಮ್ಯಾನ್ ಮೇ ಹ್ಯಾವ್ ಅ ಸ್ಟ್ರೆಂತ್ ಆಫ್ ಆನ್ ಎಲಿಫೆಂಟ್ ಆ್ಯಂಡ್ ಎಟ್ ಬಿ ಅ ಕವರ್ಡ್. ಒಬ್ಬ ಮನುಷ್ಯನಿಗೆ ಎಲಿಫೆಂಟ್ನಷ್ಟು ಅಂದರೆ ಆನೆಯಷ್ಟು ಬಲ ಇರುತ್ತೆ, ಆದರೆ ಅವನು ಹೇಡಿಯಾಗಿದ್ದರೆ ಅದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಸ್ವಾಮಿ ಸೆಡ್, ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್. ನಾನು ಯೋಚನೆ ಮಾಡ್ತೀನಿ, ಅವನು ತುಂಬ ಶಕ್ತಿವಂತಹ ಮತ್ತು
ಬೆಳೆದಂತಹ ವ್ಯಕ್ತಿ ಆಗಿರಬೇಕು. ಅವನು ಹುಡುಗ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಹೇಗೆ ಒಬ್ಬ ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡಕ್ ಸಾಧ್ಯ? ಹೇಗೆ ಗೊತ್ತಾಡಕ್ ಸಾಧ್ಯ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೇರ್ಡ್. ನೀನು ಯೋಚನೆ ಮಾಡ್ತೀಯಾ ನೀನು ನ್ಯೂಸ್ ಪೇಪರ್ಗಿಂತ ಜಾಣನಾ ಅಂತ ಸ್ವಾಮಿಯ ತಂದೆ ಸ್ವಾಮಿಗೆ ಗೇಲಿ ಮಾಡ್ತಾನೆ. ಸ್ನೀಡ್ ಅಂತಂದ್ರೆ ಗೇಲಿ ಇಂದ ಅರ್ಥ. A man may have a strength of an elephant and yet be a coward. ಒಬ್ಬ ಮನುಷ್ಯನಿಗೆ ಎಲಿಫೆಂಟ್ನಷ್ಟು ಅಂದರೆ ಆನೆಯಷ್ಟು ಬಲ ಇರುತ್ತೆ, ಆದರೆ ಅವನು ಹೇಡಿಯಾಗಿದ್ರೆ. whereas another may have the strength of a star. ಇನ್ನೊಬ್ಬರಿಗೆ ಕಡ್ಡಿಯಷ್ಟು ಇರ್ತಾರೆ, ಆದರೆ ಅವರಿಗೆ ಶಕ್ತಿ ಇರುತ್ತೆ. ಬಟ್ ಇಫ್ ಹಿ ಹ್ಯಾಸ್ ಅ ಕರೇಜ್ ಹಿ ಕ್ಯಾನ್ ಡೂ ಎನಿಥಿಂಗ್. ಅವ್ನಿಗೇನಾದ್ರೂ ಅವ್ನು ಕಡ್ಡಿ ಥರ ಇದ್ದು ಅವ್ನಿಗೇನಾದ್ರೂ ಶಕ್ತಿ ಅಂತ ಇದ್ದರೆ ಅವ್ನು ಏನು ಬೇಕಾದರೂ ಮಾಡ್ಬೋದು. ಕರೇಜ್ ಈಸ್ ಎವ್ರಿಥಿಂಗ್. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ವಾಮಿಯ ತಂದೆ ಏನು ಹೇಳ್ತಾರೆ ಅಂತಂದರೆ ಧೈರ್ಯ ಅನ್ನೋದು ತುಂಬ ಮುಖ್ಯ, ಅದೇ ಎಲ್ಲ. ಆದರೆ ಶಕ್ತಿ ಮತ್ತು ವಯಸ್ಸು ಮುಖ್ಯ ಅಲ್ಲ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ. ಸ್ವಾಮಿ ಇದ್ರ ಬಗ್ಗೆ ವಿವಾದ ಮಾಡ್ತಾನೆ, ಚರ್ಚೆ ಮಾಡ್ತಾನೆ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೇಗೆ ಸಾಧ್ಯ ಅಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಒಂದು ವೇಳೆ ನನಗೆ ಕರೇಜ್ ಇದೆ ಅಂತ ಅಂದ್ಕೊಳ್ಳಿ, ನನಗೆ ಧೈರ್ಯ ಇದೆ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ನನ್ನ ಮುಂದೆ ಹುಲಿ ಬಂದುಬಿಟ್ರೆ ನಾನೇನು ಮಾಡೋಕ್ಕೆ ಸಾಧ್ಯ? ಲೀವ್ ಅಲೋನ್ ಸ್ಟ್ರೆಂತ್. ನೀನಿವಾಗ ಶಕ್ತಿಯ ಬಗ್ಗೆ ಬಿಟ್ಟಾಕ್ಬಿಡು. ಸ್ವಾಮಿಯ ತಂದೆ ಹೇಳ್ತಾರೆ ನೀನಿವಾಗ ಶಕ್ತಿಯ ಬಗ್ಗೆ ಬಿಟ್ಟಾಕ್ಬಿಡು. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಅ ಕರೇಜ್? ನೀನು ಸಾಧಿಸ್ತೀಯಾ ನಿನ್ನ ಹತ್ರ ಧೈರ್ಯ ಇದೆ ಅಂತ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ದ ಆಫೀಸ್ ರೂಮ್. ನೋಡೋಣ ಇವತ್ತು ರಾತ್ರಿ ನೀನೊಬ್ಬನೇ ನನ್ನ ಆಫೀಸ್ ರೂಮಲ್ಲಿ ಮಲ್ಕೋತೀಯಾ ಅಂತ. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್, ಹೌ ದ ಬಾಯ್ ಬಿಕಮ್ ಅ ಹೀರೋ ಇನ್ ಅ ಓವರ್ ನೈಟ್. ಈ ಎರಡು ಪ್ಯಾರಾಗ್ರಾಫಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂತಂದರೆ ಆ ಸ್ವಾಮಿಯ ಒಂದು ಚಾಣಾಕ್ಯತನ ಮತ್ತು ನಾವೇನಾದರೂ ಆನೆಯಷ್ಟು ಬಲ ಇದ್ದು ನಮ್ಮ ಹತ್ರ ಏನಾದ್ರೂ ಧೈರ್ಯ ಇಲ್ಲ ಅಂತಂದರೆ, ನಾವೇನಾದರೂ ಹೇಡಿ ಆಗಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ವಿ ಕಾನ್ ಡೂ ಎನಿಥಿಂಗ್. ಅದೇ ನಾವು ಕಡ್ಡಿ ಥರ ಇದ್ದು ಕಡ್ಡಿಯಷ್ಟು ತೆಳ್ಳಕ್ಕಿದ್ದು ನಮ್ಮ ಹತ್ರ ಏನಾದರೂ ಧೈರ್ಯ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಎದುರಿಸ್ಬೋದು. ವಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ಒಂದು ಎರಡು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ನನ್ನ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ವರ್ಡ್ ಮೀನಿಂಗ್ ಗೊತ್ತಾಗ್ತಿದ್ರೆ ಟೆಕ್ಸ್ಟ್ ಬುಕ್ ಮೇಲೆ ಈ ಥರ ಕನ್ನಡದಲ್ಲಿ ಬರ್ಕೊಡಿ. ಅವಾಗ ನಿಮಗೆ ತುಂಬ ಬೇಗ ಗೊತ್ತಾಗುತ್ತೆ ಯಾವ ವರ್ಡ್ ಮೀನಿಂಗ್ ಏನು ಅಂತ. ಕೇಳ್ಕೊಳ್ಳಿ ಅಂತಂದರೆ ಭಯಾನಕ, ಅನ್ಪ್ಲೀಸೆಂಟ್ ಅಂತ ಅರ್ಥ. ಫೇಸ್ ಟು ಫೇಸ್ ವಿತ್. ಫೇಸ್ ಟು ಫೇಸ್ ವಿತ್ ಅಂತಂದರೆ ಏಕಾಏಕಿಯಾಗಿ ಮುಖಾಮುಖಿಯಾಗಿ ಅಂತ ಅರ್ಥ. ರೀಡ್ ಇಟ್ ಥ್ರೋ. ರೀಡ್ ಇಟ್ ಥ್ರೋ ಅಂತಂದರೆ ಅದನ್ನು ಓದಿದ ನಂತರ. ಕ್ರಾಸ್ಲಿ. ಕ್ರಾಸ್ಲಿ ಅಂತಂದರೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ಅಂತಂದರೆ ಆ ಲಿಟಲ್ ಆಂಗ್ರಿ, ಸ್ವಲ್ಪ ಕೋಪದಿಂದ. ಮೆರಿ ಸ್ಕೆಲಿಟನ್. ಮೆರಿ ಸ್ಕೆಲಿಟನ್ ಅಂತಂದರೆ ಅಸ್ಥಿ ಪಂಜರ ಅಂತ ಅರ್ಥ. ಸ್ಕೌಲ್. ಸ್ಕೌಲ್ ಅಂತಂದರೆ ಆನ್ ಆಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್. ಸ್ಕ್ರೌಲ್ ಅಂತಂದರೆ ಮುಖ ಗಂಟು ಹಾಕಿಕೊಳ್ಳುವುದು ಎಂದು ಅರ್ಥ. ಫ್ರೈಟ್ಫುಲ್ ಪ್ರಪೋಸಿಷನ್. ವಾಟ್ ಈಸ್ ಮೀನ್ ಬೈ ಪ್ರಪೋಸಿಷನ್ ಮೀನ್ಸ್ ಪ್ರಸ್ತಾಪ. ಇಲ್ಲಿ ಫ್ರೈಟ್ಫುಲ್ ಭಯಾನಕ ಪ್ರಸ್ತಾಪ. ಒಂದು ಭಯಾನಕ ಪ್ರಸ್ತಾಪ ಅಂದರೆ ಏನು ಅಂತಂದರೆ ಸ್ವಾಮಿ ಥಾಟ್ he had always slept beside his granny in the passage. ಸ್ವಾಮಿ ಯಾವಾಗಲೂ ಏನು ಮಾಡ್ತಿದ್ದ ಅಂತಂದರೆ ಗ್ರಾನಿ ಅಂತಂದರೆ ಅಜ್ಜಿ ಅಂತ ಅರ್ಥ. ಅಜ್ಜಿಯ ಪಕ್ಕದಲ್ಲಿ ಪ್ಯಾಸೇಜಲ್ಲಿ ಹಾಲಲ್ಲಿ ಅವನು ಮಲಗ್ತಿದ್ದ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಇದರಲ್ಲಿ ಸ್ವಲ್ಪ ಏನು ಬದಲಾವಣೆ ಆಗಿದೆ ಅಂದರೆ ಅವನ ಅಜ್ಜಿ ಪಕ್ಕದಲ್ಲಿ ಮಲ್ಕೋತಿದ್ದ ಮತ್ತು ಹಾಲಲ್ಲಿ ಮಲ್ಕೋತಿದ್ದಲ್ಲ, ಇದರಲ್ಲಿ ಅವನು ಸ್ವಲ್ಪ ಬದಲಾವಣೆ ಆದರೂ ಕೂಡ ಅವನು ತುಂಬ ಹೆದರ್ತಿದ್ದ. ನಂತರ ಅವನು ರಾತ್ರಿ ಎಲ್ಲ ಎಚ್ಚರದಲ್ಲೇ ಇರ್ತಿದ್ದ. ಅವೇಕ್ ಆಲ್ ನೈಟ್ ಅಂತಂದರೆ ಎಚ್ಚರದಲ್ಲಿ ಇರ್ತಿದ್ದ ರಾತ್ರಿ ಇಡೀ. He hoped at first that father was only joking. ಅವನು ಅನ್ಕೋತಾನೆ ಏನನ್ನ ಅಂತಂದರೆ ಇಲ್ಲಿ ಜೋಕ್ ಮಾಡ್ತಿರ್ಬೋದು ಬಿಡು ಅಂತ ಅನ್ಕೋತಾನೆ. He mumbled weakly. ಮಂಬಲ್ ಅಂತಂದರೆ ಗೊಣಗಾಡು ಅಂತ ಅರ್ಥ. ಅವನು
ಅದೇನು ವಿಷಯ ಇರುತ್ತಲ್ವಾ, ಏನು ವಿಷಯ ಇರುತ್ತೆ, ಅವನು ಒಂದು ಒಬ್ಬನೇ ಒಂದು ರೂಮಲ್ಲಿ ಅವರ ಆಫೀಸ್ ರೂಮಲ್ಲಿ ಅವನು ಮಲ್ಕೋಬೇಕು ಅಂತ ಇರುತ್ತೆ. ಅದನ್ನು ಅವನು ಆ ಒಂದು ವಿಷಯವನ್ನು ಅವನು ಮೊದಲು ಮಾಡಲು ಪ್ರಯತ್ನಿಸುತ್ತಾರೆ. ವೆರಿ ಲವ್ಲಿ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥಸಾರಿಸಮ್. ಅವನು ತುಂಬ ಜೋರಾಗಿ ಮತ್ತು ತುಂಬ ಸಡಗರದಿಂದ, ಎಂಥಸಾರಿಸಮ್ ಅಂತಂದರೆ ಹುಡುಗು ಅಥವಾ ಸಡಗರ ಅಂತ, ತುಂಬ ಸಡಗರದಿಂದ ಅವನು ಏನು ಹೇಳ್ತಾನೆ ನೋಡೋಣ ಬನ್ನಿ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವನ್ ಎಲ್ಡರ್ಸ್ ಕ್ರಿಕೆಟ್ ಕ್ಲಬ್ಬಲ್ಲಿ ನಾನು ಜಾಯ್ನ್ ಆಗ್ತಿದ್ದೀವಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವು ಒಳ್ಳೆ ಬ್ರ್ಯಾಂಡ್ ತಕ್ಕಂತಹ ಬ್ಯಾಟ್ ಮತ್ತು ಬಾಲ್ಸ್ಗಳನ್ನು ನಾವು ಕೊಂಡ್ಕೊಳ್ತಾ ಇದ್ದೀವಿ. ಅವ್ರ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನನ್ನ ಕ್ಯಾಪ್ಟನ್ ನಿಮಗೆ ಈ ಒಂದು ವಿಚಾರವನ್ನು ತಿಳಿಸಿ ಅಂತ ನನಗೆ ಅವರು ಹೇಳ್ದ ಅಂತ ಸ್ವಾಮಿ ಅಂತಂದರೆ ಸ್ವಾಮಿ ಅಂತಂದರೆ ಹೇಳ್ತಾನೆ. ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್. ನಾವು ಅದ್ರ ಬಗ್ಗೆ ಮತ್ತೆ ನೋಡೋಣ. ಫಾದರ್ ಕಟ್ಟಿಂಗ್ ಅಂತಂದರೆ ಇದು ಬಂದು ಐಟಮ್ ಅಂತ ಆಗ್ತದೆ. ನಾವು ಕನ್ನಡದಲ್ಲಿ ಗಾದೆ ಅಂತ ಹೇಳ್ತೀವೋ ಆ ಥರ. ಅಂದ್ರೆ ಏನು ಹೇಳ್ತಾನೆ ಅಂತಂದರೆ ಅದನ್ನು ಬಿಟ್ಟಾಕ್ಬಿಡು ಅಂತ ಸ್ವಾಮಿ ಅಂತ ಹೇಳ್ತಾನೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಒಬ್ಬನೇ ಮಲ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಸ್ವಾಮಿ ರಿಯಲೈಸ್ಡ್ ದಟ್ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಆಗ ಸ್ವಾಮಿಗೆ ಮನವರಿಕೆ ಆಗುತ್ತೆ, ಅಯ್ಯೋ ಈ ವಿಷಯ ನನ್ನ ಕಂಟ್ರೋಲ್ ಮೀರಿ ಬಿಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಇದು ಒಂದು ಬರೀ ನಮಗೆ ಸವಾಲಾಗುತ್ತೆ, ಆದರೆ ಇವಾಗ ನನಗೆ ಏನಾಗಿದೆ, ಆಜ್ಞೆ ಆಗಿದೆ ಅಂತ ಅನ್ಕೋತಾರೆ. ಕಮಾಂಡ್ ಅಂತಂದರೆ ಆಜ್ಞೆ, ಮಾಡಲೇಬೇಕು, ಕಂಪಲ್ಸರಿ ಅಂತ ಅರ್ಥ. He knew his father's tenacity at such moments. ಅವನಿಗೆ ಅವರ ತಂದೆಯ ದೃಢತೆ, ಅಂದರೆ ಇವಾಗ ಯಾವುದೋ ಒಂದು ವಿಷಯದಲ್ಲಿ ಪಟ್ಟು ಬಿದ್ದರೆ ಅದನ್ನು ಮಾಡದೆ ಬಿಡ್ತಿರ್ಲಿಲ್ಲ. ಆ ಒಂದು ವಿಷಯ ಸ್ವಾಮಿಗೆ ಗೊತ್ತಿತ್ತು. ಅವನು ತುಂಬ ವಿಷಯಗಳಲ್ಲಿ ಅದನ್ನು ಅವನು ಮನವರಿಕೆ ಮಾಡಿಕೊಂಡಿದ್ದ. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಅವನೇನು ಹೇಳ್ತಾನೆ ಅಂತಂದರೆ, ಮುಂದಿನ ತಿಂಗಳು ಮೊದಲೇ ವೀಕಲ್ಲಿ ನಾನು ಒಬ್ಬನೇ ಮಲ್ಕೋತೀನಿ ಅಪ್ಪ ಅಂತ ಹೇಳ್ತಾರೆ. ನೋ, ಯು ಮಸ್ಟ್ ಡೂ ಇಟ್ ನೌ. ಆಗಲ್ಲ, ನೀನು ಇದನ್ನು ಮಾಡಲೇಬೇಕು. ಇವತ್ತು ರಾತ್ರಿ ನೀನು ಒಬ್ಬನೇ ಮಲಗಲೇಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ. ಡಿಸ್ಗ್ರೇಸ್ಫುಲ್ ಅಂತಂದರೆ ಅವಮಾನಕರ. ಇದು ತುಂಬ ಅವಮಾನಕರ ಅಲ್ವಾ? ನಿನಗಿಷ್ಟು ದೊಡ್ಡವನಾಗಿದೆಯಾ ಅಂದರೂ ಕೂಡ ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾಯಿ ಹತ್ರ ಪಕ್ಕದಲ್ಲಿ ಮಲಗುತ್ತೀಯಾ ಅಂದರೆ ನಿಮ್ಗೆ ಅವಮಾನ ಅಲ್ವಾ ಅಂತ ಸ್ವಾಮಿಗೆ ಅಂತಾರೆ. We will see in the next video, guys. Thank you. Yeah.